ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಾಂ ಸರ್, ನಾಳೆ 10 ಕಾಸ್ಟ್ ಸಬ್ಮಿಟ್ ಮಾಡ್ತೀನಿ ನಾನು. ಹಾಂ ಸರ್, ಥ್ಯಾಂಕ್ ಯು. ಏನ್ ತಾತ ನೀವು ಇಷ್ಟೊತ್ತಲ್ಲಿ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಸಡನ್ ಆಗಿ ನಾನು ನೋಡಲೆ ದೆವ್ವ ಆತ, ದೇವ್ರು ಅನ್ಕೊಂಡ್ಬಿಟ್ಟಿದ್ದೆ ಗೊತ್ತಾ? ನೆಗೆದು ಬಿತ್ತು. ನನಗೆ ಗೊತ್ತು ನೀನು ಏನು ಅನ್ಕೊಳ್ತಿದ್ದೀಯ ಅಂತ. ಗೊತ್ತಾಗದೆ ಇರುತ್ತಾ ಕೇಳಿ, ಸೇಮ್ ಬ್ಲೇಡ್ ಅಲ್ವಾ? ಈಗ ಈ ವರ್ಷ ನಾನು ಯಾವುದೂ ಹೊಸ ಬಟ್ಟೆ ತಗೊಂಡೇ ಇಲ್ಲ. ಒಂದು ಕೆಲಸ ಮಾಡೋಣ, ನಾಳೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಮುಂಚೆ ಆ ಮಹದೇವನ ಅಂಗಡಿ ಕರ್ಕೊಂಡು ಹೋಗು, ಅಲ್ಲಿ ಹೊಸ ಬಟ್ಟೆ ತಗೋತೀನಿ. ಹೊಸ ಬಟ್ಟೆನ? ಯಾಕೆ ತಾತ, ಏನು ವಿಶೇಷ ಇದೆ? ಏನಂದೆ ನೀನು? ಏನಿಲ್ಲ ತಾತ, ನಾಳೆ ಆಫೀಸ್ ಕೆಲಸ ತುಂಬ ಇದೆ. ಒಂದು ಕೆಲಸ ಮಾಡ್ತೀನಿ, ವೀಕೆಂಡ್ ಕರ್ಕೊಂಡು ಹೋಗ್ತೀನಿ, ಸರಿನಾ? ಅಲ್ವೋ, ನಾಳೆ ಯಾವ ಬಟ್ಟೆ? ವೀಕೆಂಡ್ ಕರ್ಕೊಂಡು ಹೋಗ್ತೀನಿ ಬಿಡು ತಾತ. ಅಲ್ಲ, ಈ ದಂಡಪಿಂಡಕ್ಕೆ ನಾಳೆ ನನ್ನ ಬರ್ತ್ಡೇ ಅನ್ನೋದು ನೆನಪಿಲ್ವಾ? ಒಂದು ದೊಡ್ಡ ಸರ್ಪ್ರೈಸ್ ಕಾದಿದೆ ತಾತ ನಿಮಗೆ. ಅಲ್ಲಿವರೆಗೂ ನೀವೀಗೆ ಹೊರ್ಕೋತಾ ಇರಬೇಕು, ನಾನು ಹೀಗೆ ಹೊರಿಸ್ತಾ ಇರಬೇಕು. ಪೂರ್ಣಿಗೋಸ್ಕರನೇ ಆಗಲಿ ನೀನು ನನ್ನ ಮನೆಯೊಳಗೆ ಸೇರಿಸ್ಕೊಂಡಿಯಲ್ಲ, ಆಗಲೇ ನಿನ್ನ ಮನಸ್ಸಲ್ಲೂ ನನ್ನ ಬಗ್ಗೆ ಎಲ್ಲೋ ಒಂದು ಕಡೆ ಪ್ರೀತಿ ಇದೆ ಅನ್ನೋದು ಅರ್ಥ ಆಯಿತು. ಬಹುಶಃ ಅದು ನಿಂಗೂ ರಿಯಲೈಸ್ ಆಗಿಲ್ಲ, ಆದರೆ ಒಂದಲ್ಲ ಒಂದಿನ ಅದು ಆಗುತ್ತೆ ಅನ್ನೋ ಹೋಪ್ ನನಗಿದೆ. ರೀ, ಸಿರಿ ಇದ್ದಾಳಲ್ಲ, ಗೊತ್ತಾಯ್ತಾ ಯಾರು ಅಂತ? ಗೊತ್ತು, ನಿನ್ನ ಫ್ರೆಂಡು ಸಮರ್ಥ್ ವೈಫು. ಇವತ್ತು ಅವ್ರ ತಾತನ ಹುಟ್ಟಿದಬ್ಬ ಅಂತೆ, ಇನ್ವೈಟ್ ಮಾಡಿದಾಳೆ. ನೀವು ಬಂದರೆ ಒಟ್ಟಿಗೆ ಹೋಗ್ಬೋದು. ಓಹ್ ಹೌದಾ? ಬಟ್ ನನಗೆ ಬರೋಕ್ಕಾಗಲ್ಲ ಪೂರ್ಣೆ. ತುಂಬ ದಿನದಿಂದ ಆಫೀಸ್ಗೆ ಇರ್ರೆಗ್ಯುಲರ್ ಆಗಿದ್ದೀನಿ, ಕೆಲಸನೂ ತುಂಬ ಪೆಂಡಿಂಗ್ ಇದೆ. ನೀನು ಡ್ರೈವರ್ನ ಕರ್ಕೊಂಡು ಹೋಗ್ಬಾ, ನೋ ಪ್ರಾಬ್ಲಮ್. ಅಮ್ಮ, ಅಪ್ಪಿ ತಪ್ಪಿನೂ ತಾತನ ವಿಶ್ ಮಾಡಿಲ್ಲ ತಾನೆ? ಹೂನಮ್ಮ, ಆಮೇಲೆ ಪಾಪ ಕಣೋ ತಾತ ಅಂತ ಹೋಗಿ ಏನಾದ್ರು ನೀನು ವಿಶ್ ಮಾಡಿಬಿಟ್ರೆ ನಾವು ಮಾಡಿರೋ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗುತ್ತೆ. ಹೌದಮ್ಮ, ಅವ್ರ ಬರ್ಡೇ ಅನ್ನೋದು ನಮಗೆ ಗೊತ್ತಿದೆ ಅಂತ ಅವ್ರಿಗೆ ಗೊತ್ತಾಗೋದು ಬೇಡ. ಹೇಗಾದರೂ ಮಾಡಿ ಸಂಜೆವರೆಗೂ ಮ್ಯಾನೇಜ್ ಮಾಡೋಣ, ಆಮೇಲೆ ಸರ್ಪ್ರೈಸ್ ಕೊಡೋಣ. ಅಂದರೆ ಸಂಜೆವರೆಗೂ ಅವ್ರ ಮನ್ಸಿಗೆ ಬೇಜಾರು ಮಾಡ್ತಾ ಇರಬೇಕಾ? ಒಳ್ಳೆ ಅಮ್ಮ, ಅದ್ರಲ್ಲಿ ಬೇಜಾರೇನಿದೆ? ಅವರೇನು ನಮ್ಗೆ ಕಮ್ಮಿ ಉರಿಸ್ತಾರ? ಇವತ್ತೊಂದಿನ ನಾವು ತಮಾಷೆಗೆ ಅಂತ ಉರ್ಸೋಣ, ಸಂಜೆ ನಾವು ಕೂಡ ಸರ್ಪ್ರೈಸ್ ನೋಡಿ ಖುಷಿ ಆಗ್ತಾರೆ. ಹಾಂ, ಕರೆಕ್ಟಾಗಿ ಹೇಳ್ದೆ ಸಮರ್ಥ. ಅಮ್ಮ ಪ್ಲೀಸ್, ಇವತ್ತು ಒಂದಿನ ನಮಗೆ ಹೆಲ್ಪ್ ಮಾಡಿ. ಗುಡ್ ಮಾರ್ನಿಂಗ್ ತಾತ, ಏನಿವತ್ತು ಒಳ್ಳೆ ಮೂಡಲ್ಲಿದ್ದೀರಾ? ಇಲ್ಲ, ಹೊರಗಡೆ ಹೋಗ್ತಿರೋ ಥರ ಇದೆ. ಪಂಚಾಯತ್ ಏನಾದರೂ ಇದೆಯಾ? ಈ ನಂದೇ ದೊಡ್ಡ ಪಂಚಾಯಿತಿ ಅಂದರೆ ಇನ್ನು ಪಂಚಾಯಿತಿ ಅಂತೆ, ಪಂಚಾಯಿತಿ. ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ನೀವು ಯಾರೂ ರೆಡಿನಾಗಿಲ್ಲ? ಅದು ಮಾವ, ಅದೇ ನೆನ್ನೆ ಕೇಳಿಲ್ವ ತಾತ ನಾನು ದೇವಸ್ಥಾನಕ್ಕೆ ಯಾಕೆ ಅಂತ? ನೀವು ಹೇಳಲೇ ಇಲ್ಲ. ನನ್ನ ಹುಟ್ಟಿದಪ್ಪ ಅಂತ ನಾನೇ ಬಾಯ್ಬಿಟ್ಟು ಹೇಳೋಕ್ಕಾಗುತ್ತಾ? ಹೋಗಲಿ, ಈ ತುಳಸಿಗೂ ನೆನಪಿಲ್ವಾ? ಕ್ಷಮಿಸಿ ಮಾವ, ಮಕ್ಕಳೆಲ್ಲ ಸೇರಿ ಏನೋ ಮಾಡ್ತಾ ಇದ್ದಾರೆ. ಅವ್ರಿಗಿಲ್ಲ ಅನ್ನೋಕ್ಕಾಗಲಿಲ್ಲ, ನಿಮಗೆ ಬೇಜಾರು ಮಾಡ್ತಾ ಇದ್ದೀನಿ. ತಿಂಡಿ ಏನು?
ಮಾವ ಸಿಹಿ ಪೊಂಗಲು ಖಾರ ಪೊಂಗಲು. ಗುಡ್ ಗುಡ್ ಗುಡ್. ನನಗೆ ಗೊತ್ತಿತ್ತು ಇವತ್ತು ನೀನು ಸ್ವೀಟ್ ಮಾಡೇ ಮಾಡ್ತೀಯ ಅಂತ. ಅದರಲ್ಲೂ ನನ್ನ ಫೇವರೇಟ್ ಸ್ವೀಟ್ ಪೊಂಗಲ್ ಮಾಡಿದ್ದೀಯಾ ಅಂತಂದರೆ ಇವತ್ತಿನ ವಿಶೇಷ. ಸಂಕಷ್ಟಹರ ಚತುರ್ಥಿ ಅಲ್ವಾ ತಾತ, ಅದಕ್ಕೆ ಅಮ್ಮ ಸ್ವೀಟ್ ಮಾಡಿದ್ದಾರೆ. ಏ ಬಾಸು, ಅಷ್ಟು ಗೊತ್ತಿಲ್ಲ ನಮ್ಮ ತಾತನಿಗೆ. ನೀನು ಒಳ್ಳೆ ಹಲೋ ದಾದಾ. ಗಂಡ ಹೆಂಡತಿ ವಿಷಯಕ್ಕೆ ತಲೆ ಹಾಕ್ತಿದ್ದೀನಿ ಅಂತ ಅನ್ಕೋಬೇಡಿ. ಪೂರ್ಣಿ ಈಗಿರೋ ಸ್ಥಿತಿಯಲ್ಲಿ ಬೇರೆ ಯಾರ್ದೋ ಮನೆಗೆ ಹೋಗೋದು ನನಗೇನೋ ಸರಿ ಅನ್ನಿಸ್ತಿಲ್ಲ. ಈ ಓಡಾಟ, ಅಲ್ಲಿ ಏನೇನೋ ತಿನ್ನೋದು ನಿನ್ನ ಹೆಲ್ತಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಅಂತ. ನೀವು ಹೇಳ್ತಿರೋದು ಸರಿಯಾಗಿದೆ ಚಿಕ್ಕಮ್ಮ. ಪೂರ್ಣಿ, ಈಗ ತಾನೇ ಹುಷಾರಾಗಿದೆಯಾ? ನೆಕ್ಸ್ಟ್ ಟೈಮ್ ನಾನು ಬರ್ತೀನಿ, ಜೊತೆಲೇ ಹೋಗೋಣ, ಓಕೆನಾ? ಈಗ ರಾಶಿ ಫಲದ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ಪಿಂಡ ನಾನೇನು ದೊಡ್ಡದಾಗಿ ತಿಳಿಸೋದು. ಅಲ್ಲಿ ಏನು ಗ್ರಹಗತಿಗಳಿರುತ್ತೋ, ಗ್ರಹಚಾರ ಇರುತ್ತೋ, ನಸೀಬಿರುತ್ತೋ ಅದನ್ನು ನಾನು ಹೇಳ್ತೀನಿ ಅಷ್ಟೇ. ಕಿವಿ ಕೊಟ್ಟು ಕೇಳಿಸ್ಕೋಬೇಕು. ತಾತ, ಆಫೀಸ್ಗೆ ಹೋಗ್ತಾ ಇದ್ದೀವಿ, ಮನೆ ಕಡೆ ಹುಷಾರು. ಹೋಗೋ ಸುಮ್ಮನೆ, ಮನೆ ಕಡೆ ಹುಷಾರುತ್ತೆ. ಏನು ನಾನೇನು ವಾಚ್ಮ್ಯಾನ್ ಅನ್ಕೊಂಡ್ಯಾ? ದಾ 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 ಹೋಗು. ಆಶೀರ್ವಾದ ಮಾಡಿ. ನಮ್ಮ ಮಕ್ಕಳು ಮರಿ ಅಂತ ತಲೆ ಮೇಲೆ ಕೂಡಿಸ್ಕೊಳ್ಳೋದು, ಇವಕ್ಕೆ ನಮ್ಮ ಹುಟ್ಟದಪ್ಪನೂ ನೆನಪಿರಲ್ಲ. ಏನು ಧರ್ಮನೋ. ಈಗ ವೃಶ್ಚಿಕ ರಾಶಿ ಇದೇನ್ರಿ ಇದು? ನಿಮ್ಮ ಭವಿಷ್ಯನ ನಿಮ್ಮ ರಾಶಿಲಿ ನೋಡಕ್ ಹೋದ್ರೆ ಏನೇನೂ ಇಲ್ಲ. ಮುಂಡ ಮೋಸ್ತು. ಈ ವೃಶ್ಚಿಕ ರಾಶಿಯವರಿಗೆ ಕೆಲಸದಲ್ಲಿ ಪ್ರಮೋಷನ್ನೇ ಇಲ್ಲ. ರಿಟೈರ್ ಆಗಿಲ್ವಾ? ಹೋಗ್ಲಿ, ಮದುವೆ ವಿಚಾರದ ಬಗ್ಗೆ ಮಾತಾಡೋಣ ಅಂತಂದ್ರೆ ಏನೇನೂ ಇಲ್ಲ, ಸುಡುಗಾಡು. ಇನ್ನೊಂದು ಮದುವೆ ಯೋಚನೆ ಇಲ್ಲ. ಹೋಗ್ಲಿ, ಈ ವೃಶ್ಚಿಕ ರಾಶಿಯವರಿಗೆ ಮನೆಯಲ್ಲಿ ಸ್ವಲ್ಪನಾದ್ರೂ ಕೇರ್ ಮಾಡ್ತಾರಾ? ಅಯ್ಯಯ್ಯಯ್ಯಯ್ಯೋ, ನೀರು ಕಾಫಿ ಕೊಡೋದಿರ್ಲಿ, ಮುಖ ಎತ್ತು ನೋಡಲ್ಲ. ಒಟ್ನಲ್ಲಿ ಹೇಳೋದಾದ್ರೆ ಈ ವೃಶ್ಚಿಕ ರಾಶಿಯವರ ಭವಿಷ್ಯ ಈ ದಿನ ಖರಾಬೋ ಖರಾಬು. ತುಳಸಿ, ಹೇ ಶೇಷ, ಏನಿದೆಯೋ ಅದರಲ್ಲಿ? ಬೂಂದಿ ಲಾಡು. ಥ್ಯಾಂಕ್ ಯು. ನಿನಗಾದ್ರೂ ನೆನಪಿದೆಯಲ್ಲೋ. ಗುಡ್ ಬಾಯ್. ಅದೇನೋ ನೆನಪಿದೆಯಲ್ಲ ಅಂತ ಕೇಳ್ತಿದ್ಯಲ್ಲ ದತ್ತಣ್ಣ. ಗೋದಾವರಿ ಬೂಂದಿ ಲಾಡು ಮಾಡಿದ್ಲು, ಕೊಟ್ಟು ಬಂದು ತಗೊಂಡು ಬಂದೆ. ದತ್ತಣ್ಣ, ಏನೋ ಹೇಳ್ತಿದ್ಯಲ್ಲಣ್ಣ? ಏನಿಲ್ಲ. ಇದು ಯಾರು ಬರೆದ ಕಥೆ, ನನಗಾಗಿ ಬಂದ ವ್ಯಥೆಯೋ ಕೊನೆ. ಒಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ. ಈ ದತ್ತ ಅಂದರೆ ಏನೋ ಅಂದ್ಕೊಂಡ್ಬಿಟ್ಟಿದ್ದೆ. ಆದರೆ ನನ್ನ ಬರ್ಡೇನ ಯಾರಿಗೂ ನೆನಪಿಲ್ವಲ್ಲ. ದಿನ ಬೆಳಗಾದರೆ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಮಾಡೋರು ಇವತ್ತು ಮೆಸೇಜೇ ಮಾಡಿಲ್ವಲ್ಲ. ದತ್ತಣ್ಣ, ಏನಾದರೂ ಯೋಚಿಸ್ತಿದೀಯಾ?
ಇವನು ಬೇರೆ ಎಲ್ರೊಬ್ಬ ಹೊಡೆದಬ್ಬದ ಕೇಕು ಕಟ್ ಮಾಡಿಸ್ದಿದ್ದೆ ನಾನು, ಆದರೆ ನನ್ನ ಕೇಳೋರೇ ಇಲ್ಲ. ಅಮ್ಮ ತುಳಸಿ, ದತ್ತಣ್ಣಂಗೆ ಯಾಕೋ ಮಾತಾಡೋಕೆ ಮನಸ್ಸಿಲ್ಲ ಅನಿಸುತ್ತೆ. ನಾನು ಹೊರಡ್ತೀನಮ್ಮ, ಈ ಡಬ್ಬಿ ಒಳಗಿಟ್ಕೋ. ಶೇಷು ಅಣ್ಣ, ಸೀನಿಯರ್ ಸಿಟಿಸನ್ ಕ್ಲಬ್ದು ಎಮರ್ಜೆನ್ಸಿ ಮೀಟಿಂಗ್ ಕರಿ, ನಾವು ಸ್ವಲ್ಪ ಮಾತಾಡಬೇಕು. ಏನು ಎಮರ್ಜೆನ್ಸಿ ದತ್ತಣ್ಣ? ಹೇಳ್ದಷ್ಟು ಮಾಡು ನೀನು ಅಂದೆ. ಆಯಿತು ದತ್ತಣ್ಣ. ಶಾರ್ವರಿ, ಪೂರ್ಣಿ ಸಿರಿ ಮನೆಗೆ ಹೋಗೋದ್ರ ಬಗ್ಗೆ ಅವಳಿಗೆ ಬದಲಾವಣೆ ಸಿಗುತ್ತೆ ಅನ್ನೋದು ನನಗೆ ಗೊತ್ತು ಬಾವ. ಆದರೆ ಅವಳು ಈ ಸ್ಥಿತಿಯಲ್ಲಿ ಹೋಗೋದು ಗೊತ್ತು ಶಾರ್ವರಿ. ಆದರೆ ಇವಳು ಹೀಗೆ ಮನೇಲಿದ್ದರೆ ಮತ್ತೆ ಅವಳ ಮನಸ್ಸು ಮೊದಲಿನ ಥರ ಆಗೋದು ಯಾವಾಗ? ಅಲ್ಲ ಭಾವ, ಅವಿ ನಿನ್ನ ಮಾತಿಗೆ ಎದುರಾಡೋದಿಲ್ಲ ಶಾರ್ವರಿ. ಆದರೆ ಮೊದಲಿಗೆ ನಮಗೆ ಬೇಕಾಗಿರೋದು ಪೂರ್ಣಿ ಖುಷಿ ಅಲ್ವಾ? ಅವಳು ಸಿರಿ ಜೊತೆ ಎಷ್ಟು ಖುಷಿಯಾಗಿರ್ತಾಳೆ ಅನ್ನೋದು ನಿನಗೂ ಗೊತ್ತು. ಅಲ್ಲಿಗೆ ಹೋಗಿ ಬರೋದ್ರಿಂದ ಅವಳ ಮನಸ್ಸಿಗೆ ಖುಷಿಯಾಗುತ್ತೆ ಅಂದರೆ ಹೋಗಿ ಬರಲಿ ಬಿಡು. ಸ್ವಲ್ಪನಾದರೂ ನೋವು ಮರೆಯುತ್ತೆ ಅಲ್ವಾ? ಪೂರ್ಣಿ ಮೇಲಿರೋ ಕನ್ಸರ್ನಿಂದ ಹಾಗೆ ಹೇಳಿದೆ ಬಾವ. ಅವಳು ಖುಷಿ ಆಗುತ್ತೆ ಅಂದರೆ ಹೋಗಿ ಬರಲಿ. ಥ್ಯಾಂಕ್ಸ್ ಮಾವ. ಎಲ್ರಿಗೂ ನಮಸ್ಕಾರ. ಇವರು ರವೀಂದ್ರ ಅಂತ ಬುಕ್ ಸ್ಟೋರ್ ಇಟ್ಕೊಂಡಿದ್ದಾರೆ. ನಮ್ಮ ಸೀನಿಯರ್ ಕ್ಲಬ್ಗೆ ಹೊಸದಾಗಿ ಜಾಯ್ನ್ ಆಗ್ತಿದ್ದಾರೆ. ಮನೆಯವ್ರು ಮರೆತರೇನು, ನನ್ನ ಗೆಳೆಯರು ಯಾವತ್ತೂ ಮರೆಯಲ್ಲ ಅಂತ ನನಗೆ ಗೊತ್ತಿತ್ತು. ಈಗ ನಮ್ಮ ದತ್ತಣ್ಣ ಅವರು ನಮ್ಮ ಕ್ಲಬ್ಬಿಗೆ ಹೊಸದಾಗಿ ಜಾಯ್ನ್ ಆದಂತಹ ಶ್ರೀ ರವೀಂದ್ರ ಅವ್ರಿಗೆ ಬೊಕೆ ಕೊಟ್ಟು ಸ್ವಾಗತಿಸ್ತಾರೆ. ಅದಕ್ಕೆ ಅಲ್ವಾ ದತ್ತಣ್ಣ ನೀನು ಎಮರ್ಜೆನ್ಸಿ ಮೀಟಿಂಗ್ ಕರೆದಿದ್ದು? ನಮ್ಮ ಕ್ಲಬ್ಬಿನ ಪ್ರೆಸಿಡೆಂಟ್ ಆಗಿ ನೀನೇ ಅವ್ರನ್ನ ವೆಲ್ಕಮ್ ಮಾಡಬೇಕು. ಹಾರ ಕೊಡ್ರು. ಹೆವಿ ಟ್ರಾಫಿಕ್ಕು. ಇದೇ ರೋಡಲ್ಲಿ ಹೋಗ್ಬೇಕಿತ್ತ? ಇಂಪಾರ್ಟೆಂಟ್ ಮೀಟಿಂಗ್ ಬೇರೆ ಇದೆ ನೋಡಿ. ನೀವು ಅದು ಏನು ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಇನ್ 5 ಮಿನಿಟ್ಸಲ್ಲಿ ನಾನಲ್ಲಿ ರೀಚ್ ಆಗಿರಬೇಕು. ರೀ ನೋಡ್ಕೊಂಡು ಓಡ್ಸೋಕ್ಕಾಗಲ್ವಾ? ನೋಡಿ ಸರ್, ಸಡನ್ ಆಗಿ ಒಂದು ಕಾರ್ ಬಂದು ನಿಂತಿದೆ, ಸೈಡ್ ಕೊಡ್ತಾ ಇಲ್ಲ, ಹಾಗೆ ನಿಂತಿದೆ. ಜೋರಾಗಿ ಹಾರ್ನ್ ಮಾಡ್ರಿ. ದೀಪ್ಸ್, ಏನು ನನ್ನೇ ಅವಾಯ್ಡ್ ಮಾಡ್ತೀಯ ನೀನು? ಸಾರಿ, ಐ ಡೋಂಟ್ ಹ್ಯಾವ್ ಟೈಮ್ ಫಾರ್ ದಿಸ್. ನಂಗೆ ಅರ್ಜೆಂಟಾಗಿ ಒಂದು ಮೀಟಿಂಗ್ ಇದೆ, ಹೋಗಬೇಕು. ಅಭಿ, ಹೊರಡಿ.
ಬಸ್ಸು ತಾತ ಬರೋಕ್ಕೂ ಮುಂಚೆ ಈಗೆಲ್ಲ ಡೆಕೋರೇಷನ್ ಮಾಡ್ತಿದ್ದೀವಲ್ಲ ಅವ್ರು ಬರ್ತಿದ್ದಾಗೆ ನಮ್ಮ ಸರ್ಪ್ರೈಸ್ ಎಲ್ಲ ಗೊತ್ತಾಗಲ್ವಾ? ಗೊತ್ತು ಕಣೋ, ಅದಕ್ಕೆ ಬಲೂನ್ ಎಲ್ಲ ಬ್ಲೋ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋಣ. ತಾತ ರೂಮ್ಗೆ ಹೋಗ್ತಿದ್ದಾಗೆ ಇಲ್ಲೆಲ್ಲ ಡೆಕೋರೇಟ್ ಮಾಡ್ಬಿಡ. ಆಗ ಪಾಪು ಪುಟ್ಟ ತಾತನ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಒಂದು ರೇಂಜಿಗೆ ಇದೆ. ಸಕ್ಕತ್ತಾಗಿದೆ ಅಮ್ಮ. ಸಕ್ಕರೆ ಪಾಕಕ್ಕೆ ಲವಂಗ ಹಾಕಿದ್ದೀರಾ ಅನ್ಸುತ್ತೆ ತಾನೆ? ಆ ಫ್ಲೇವರ್ ಬರ್ತಾ ಇದೆ. ಹೋ ಪುಟ್ಟ, ಮಾವನವ್ರಿಗೆ ಲವಂಗ ಅಂದ್ರೆ ಇಷ್ಟ. ಅದೇನೋ ಡೆಕೋರೇಷನ್ ಅಂದ್ರಿ, ಎಲ್ರು ಬರೋ ಹೊತ್ತಾಯ್ತು, ಇನ್ನೂ ರೆಡಿನೇ ಆಗಿಲ್ಲ. ತಾತನಿಗೆ ಕಾಯ್ತಾ ಇದ್ದೀವಮ್ಮ. ಅವ್ರು ರೂಮ್ ಒಳಗೆ ಹೋಗದೆ ನಾವೇನು ಮಾಡೋಕ್ಕಾಗಲ್ಲ. ಒಳ್ಳೆ ಹುಡುಗರು. ಅಮ್ಮ, ತಾತ ಬಂದ್ರನ್ಸುತ್ತೆ. ನಾವು ಇದನ್ನೆಲ್ಲ ರೂಮಲ್ಲಿ ಬಚ್ಚಿಡ್ತೀವಿ, ನೀವು ಆಮೇಲೆ ಡೋರ್ ಓಪನ್ ಮಾಡಿ. ಯಾಕೆ ಲೇಟು? ಏನು ಮಾಡ್ತಾ ಇದ್ದೆ? ಮಾವ ಅದು ಏನು ಜನಗಳೋ ಏನೋ, ಎಲ್ಲ ನಾಲಾಯಕು. ಏನಾಯ್ತು ಮಾವ? ಏನಾಗಬೇಕು, ಏನೇನೋ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ನಲ್ಲ, ಅದು ನನ್ನ ತಪ್ಪು. ಮಾವ ಅಮ್ಮ, ಕಳೆದ 75 ವರ್ಷಗಳಲ್ಲಿ ಯಾವತ್ತೂ ಈ ಥರ ಅವಮಾನ ಆಗಿರಲಿಲ್ಲ. ಮನೆ ಹಿರಿಯ ಅಂದರೆ ಬರೀ ಮನೆಗೆ ಮಾತ್ರ ಅಲ್ಲ, ಊರಿಗೆ ಹಿರಿಯ ಅನ್ನೋ ಥರ ನಡೆಸ್ಕೋತಾ ಇದ್ರು. ಆದರೆ ಈಗ ಆ ದಂಡ ಪಿಂಡ ಸೋಗಲಾಡಿ ಹಾಳಾಗಿ ಹೋಗಲಿ. ಆ ತುಳಸಿಗೂ ಇವತ್ತು ನನ್ನ ಹುಟ್ಟಿದ ಹಬ್ಬ ಅನ್ನೋದು ಮರ್ತೋಗಿತ್ತ. ಆ ಸೀನಿಯರ್ ಕ್ಲಬ್ಬಲ್ಲೂ ಎಂಥ ಭ್ರಮ ನಿರಸನ ಆಗೋಯ್ತು. ನನ್ನ ಅಪ್ಪಣೆ ಇಲ್ಲದೆ ಒಂದು ಹುಲ್ ಕಡ್ಡಿ ಕೂಡ ಅಲ್ಲಾಡೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅದು ಸುಳ್ಳು ಅಂತ ಗೊತ್ತಾಗೋಯ್ತು. ಮೆಸೇಜ್ ಏನಾದರೂ ಇದೆಯಾ? ಒಂದು ಮೆಸೇಜು ಇಲ್ಲ. ದತ್ತ ದತ್ತ ಇದೇನಿದು? ಇದನ್ನು ಹಾಕಿಕೊಂಡು ಹೊರಗೆ ಬನ್ನಿ. ತುಳಸಿ,